ನಮಸ್ಕಾರ. ಈ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ಸಾವಿರಾರು ಜನ ಲಕ್ಷಾಂತರ ಜನ ಜ್ಯೋತಿಷ ಹೇಳ್ತಾ ಇರ್ತಾರೆ. ಬಟ್ ಅವ್ರು ಹೇಳಿದ್ದು ನಿಜಾನೇ ಆಗೋದಿಲ್ಲ. ಅದಕ್ಕಾಗಿ ಜನಗಳಿಗೆ ಜ್ಯೋತಿಷದಲ್ಲಿ ನಂಬಿಕೆ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ನಿಜವಾದ ಜ್ಯೋತಿಷಿ ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ಒಂದನೇದಾಗಿ ಬಂದು ನಿಜವಾದ ಜ್ಯೋತಿಷಿ ಅಂತಂದರೆ ನೀವು ಕೊಟ್ಟಂಥ ಬರ್ತ್ ಟೈಮ್ನ ಆತ ನಂಬಲ್ಲ. ಆ ಬರ್ತ್ ಟೈಮ್ ಸರಿ ಇದೆ ಅಲ್ವಾ ಅಂತ ಚೆಕ್ ಮಾಡ್ತಾನೆ. ಅದು ಹೇಗೆ ಅಂತಂದರೆ ಲಗ್ನದಿಂದನೇ ಜಾತಕವನ್ನು ನೋಡಬೇಕು, ರಾಶಿಯಿಂದ ಅಲ್ಲ. ರಾಶಿನ ಕನ್ಫರ್ಮೇಷನ್ಗೆ ಮಾತ್ರ ನೋಡಬೇಕಾಗತ್ತೆ. ಲಗ್ನವನ್ನು ಕಂಡುಹಿಡಿದು ಹೇಗೆ? ನಿಮ್ಮ ಜೀವನದಲ್ಲಿ ನಡೆಯುವಂಥ 2-3 ಘಟನೆಗಳನ್ನು ಆತ ಹೇಳಬೇಕು. ಯಾಕೆಂದರೆ ನಿಮ್ಮ ಭೂತದಲ್ಲಿ ನಡೆದಂಥ ಘಟನೆಗಳನ್ನ ಹೇಳಿದವನು ಭವಿಷ್ಯದಲ್ಲಿ ನಡೆಯೋ ಘಟನೆಗಳು ಹೇಳ್ತಾನೆ ಅಂತ ಕನ್ಫರ್ಮ್ ಆಗುತ್ತೆ. ಎರಡನೇದು ಬಂದು ನಿಮ್ಮ ಸೈಕಲಾಜಿಕಲಾಗಿ ನೀವು ಹಿಂಗೆ, ನೀವು ಒಳ್ಳೆಯವರು, ನೀವು ಹೃದಯ ಅಂಥದ್ದು, ನಿಮ್ಮ ಮನಸ್ಸು ಇಂಥದ್ದು ಅಂತ ಹೇಳೋ ಸೈಕಲಾಜಿಕಲ್ ಅಲ್ಲ. ನಿಜವಾದ ಘಟನೆಗಳು ಟೈಮಿಂಗ್ ಸಮೇತವಾಗಿ ಹೇಳಬೇಕಾಗತ್ತೆ. ಟೈಮಿಂಗ್ ಅಂತಂದರೆ ಆ ಟೈಮ್ ಪೀರಿಯಡಲ್ಲಿ ಇಂಥ ಘಟನೆ ನಡೆದಿರೋ ಸಾಧ್ಯತೆ ಇದೆ ಅಂತೇಳಿ. ಇದಾದಮೇಲೆ ಪರಿಹಾರಗಳನ್ನ ಹೇಳುವಾಗ ಬೃಹತ್ ಪರಾಶರ ಹೋರಾಶಾಸ್ತ್ರಗಳಿರುವಂತಹ ಮಂತ್ರ ಜಪಗಳು, ದಾನಗಳ ಬಗ್ಗೆ ಮಾತ್ರ ಮಾತಾಡಬೇಕು. ಕರಂಗುಲಿ ಮಾಲ ಹಾಕ್ಕೊಳ್ಳಿ, ಜೆಮ್ ಸ್ಟೋನ್ಸ್ ಹಾಕ್ಕೊಳ್ಳಿ, ಅಥವಾ ಇನ್ನೊಂದು ಹಾಕ್ಕೊಳ್ಳಿ, ಆಮೇಲೆ ನ್ಯೂಮರಾಲಜಿ ಪ್ರಕಾರ ಹೆಸರು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳೋಂಥವ್ರು ಜ್ಯೋತಿಷರಲ್ಲ. ಅದು ಜ್ಯೋತಿಷಕ್ಕೂ ಅದಕ್ಕೆ ಸಂಬಂಧನೇ ಇಲ್ಲ. ಓಕೆನಾ? ಮತ್ತು ಪರಿಹಾರಗಳಲ್ಲಿ ಕಾಸ್ಟ್ಲಿ ಪರಿಹಾರಗಳಿಗೆ ಈ ಬಡವರಿಗೆ ಏನು ಮಾಡಬೇಕಾಗತ್ತೆ? ಅವರು ದೊಡ್ಡ ದೊಡ್ಡ ಕಾಸ್ಟ್ಲಿ ಪೂಜೆಗಳನ್ನು ಹೇಳಿದ್ರೆ ಮತ್ತು ಅವ್ರಿಗೆ ಪರಿಹಾರನೇ ಇಲ್ವಾ? ಋಷಿಗಳೆಲ್ಲ ಯಾವ ಕಾಸ್ಟ್ಲಿ ಪೂಜೆಗಳನ್ನ ಹೇಳಿಲ್ಲ. ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಸಿಂಪಲ್ ರೆಮಿಡೀಸ್ನ ಹೇಳಿದ್ದಾರೆ. ಇದನ್ನು ಸಜೆಸ್ಟ್ ಮಾಡಬೇಕು. ಆಮೇಲೆ ಟೆಕ್ನಿಕಲಾಗಿ ಇನ್ನೂ ತುಂಬ ವಿಚಾರಗಳಲ್ಲಿ ಜ್ಯೋತಿಷನ ತಿಳ್ಕೊಬೋದು. ಬಟ್ ಮಾಮೂಲಿ ಜನಗಳು ಈ ವಿಚಾರದಿಂದ ಈಸಿಯಾಗಿ ಅವ್ರು ತಿಳ್ಕೊಬೋದು, ಅವ್ರ ಕ್ವಾಲಿಫಿಕೇಷನ್ ಏನು ಜ್ಯೋತಿಷರು ಅಂತೇಳಿ. ಸೊ ಇಂದಿನ ಘಟನೆಗಳನ್ನ ಹೇಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಆಮೇಲೆ ಒಬ್ಬೊಬ್ಬರು 5 ನಿಮಿಷ 10 ನಿಮಿಷದಲ್ಲಿ ಇಡೀ ಮನೆಯವ್ರ ಜಾತಕ ಎಲ್ಲ ಹೇಳ್ಬಿಡ್ತಾರೆ. ಸೊ ಒಂದು ಜಾತಕ ನೋಡೋಕ್ಕೆ ಅದರಾಗಿರೋ ಟೈಮ್ ಹಿಡಿಯುತ್ತೆ. ಅದರದ್ದೇ ಆಗಿರುವಂಥ ಗೌರವ ಫೀಸ್ನು ಕೊಟ್ಟು ಕೇಳಬೇಕಾಗುತ್ತೆ. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಈ ಡೀಟೇಲ್ಡ್ ಅನಾಲಿಸಿಸ್ ಮಾಡೋದಕ್ಕೋಸ್ಕರ ನೀವು ಭೈರವಿ ಆಸ್ಟ್ರೋನ ನೀವು ಸಂಪರ್ಕ ಮಾಡ್ಬೋದು. ಅಲ್ಲಿ ಜಾತಕಕ್ಕೆ ಅದರದ್ದೇ ಆಗಿರೋ ಟೈಮ್ ತೊಗೊಳ್ತೀವಿ ನಾವು. ಒಂದು ವೇಳೆ ಟೈಮ್ ಸರಿ ಇಲ್ಲ, ಗೊತ್ತಾಗಲಿಲ್ಲ ಅಂದಾಗ ಹಸ್ತ ಸಾಮುದ್ರಿಕೆಯಿಂದ ಹಲವಾರು ವಿಚಾರಗಳನ್ನು ಹೇಳ್ಬೋದು. ಸೊ ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಹಸ್ತ ಸಾಮುದ್ರಿಕೆ ಅಂತಂದರೆ ಜಾತಕ ಇಲ್ಲದೇ ಇದ್ದಂಥವ್ರು ಹಸ್ತ ಸಾಮುದ್ರಿಕವನ್ನು ಇದು ಮಾಡ್ಬೋದು. ಮಕರ ರಾಶಿ. ಈ ಮಕರ ರಾಶಿಗೆ ಸಂಬಂಧಪಟ್ಟಂತೆ ಈ ಜನವರಿ ತಿಂಗಳು ಈ 19ನೇ ತಾರೀಕು ನಂತರದಲ್ಲಿ ನಡಿಬಹುದಂಥ ಘಟನೆಗಳ ಬಗ್ಗೆ ನಾವು ಹೇಳೋದಾದರೆ, ಧರ್ಮ, ಅರ್ಥ, ಕಾಮ, ಮೋಕ್ಷ. ಈ ಧರ್ಮಸ್ಥಾನದಲ್ಲಿ ಗ್ರಹಗಳು ಹೆಚ್ಚಾಗಿ ಕಾನ್ಸಂಟ್ರೇಟ್ ಆಗಿದ್ದಾಗ ಇವರು ಜಾಸ್ತಿ ಒಂದು ರೀತಿ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಜಾಸ್ತಿ ತೊಡಸ್ಕೊಳ್ಳೋ ಅವಕಾಶಗಳಿರುತ್ತೆ. ಈ ಒಂದು ಧರ್ಮಸ್ಥಾನದಲ್ಲಿ ಗ್ರಹಗಳನ್ನ ನೋಡ್ತಾ ಇದ್ದರೆ ಒಂದು ವಿವಾಹ ಪ್ರಾಪ್ತಿ ಆಗುವಂಥ ಸಾಧ್ಯತೆ. ಸಪ್ತಮ ಭಾವನ ನೋಡೋದ್ರಿಂದ ವಿವಾಹ ಪ್ರಾಪ್ತಿ ಆಗ್ಬೋದು, ಸಂಬಂಧಗಳು ಹತ್ರ ಆಗ್ಬೋದು, ದೂರ ಆಗಿರೋ ಗಂಡ ಹೆಂಡತಿ ಹತ್ರ ಆಗ್ಬೋದು, ಮ್ಯಾರಿಟಲ್ ಲೈಫ್ ಚೆನ್ನಾಗಾಗ್ಬೋದು. ಇದು ಮ್ಯಾರೇಜಿಗೆ ಸಂಬಂಧಪಟ್ಟಂತೆ. ಎರಡನೇದಾಗಿ ಬಂದು ಬಿಸ್ನೆಸ್ ಪಾರ್ಟ್ನರ್ ಜೊತೆ ಒಳ್ಳೆಯ ಸಂಬಂಧ, ಬಿಸ್ನೆಸ್ಸಲ್ಲಿ ಪ್ರೋಗ್ರೆಸ್ ಆಗುವಂಥ ಸಾಧ್ಯತೆ, ಸಕ್ಸಸ್ ಆಗೋ ಸಾಧ್ಯತೆ ಇವೆಲ್ಲಗಳು ಕೂಡ ಕಾಣ್ತಾ ಹೋಗುತ್ತೆ. ಅದಾದಮೇಲೆ 3ನೇ ಮನೆಯಲ್ಲಿರುವಂತಹ ಶನಿಗ್ರಹವನ್ನು ನೋಡ್ತಾ ಇದ್ದರೆ ನನಗೆ ಅನವಶ್ಯಕ ಓಡಾಟ ತಿರುಗಾಟಗಳು ಏನು ಲಾಭ ಆಗಲ್ಲ, ಅನುಕೂಲ ಆಗಲ್ಲ. ಇದನ್ನು ಬರೀ ಸುಮ್ಮನೆ ನಿಮಗೆ ಲಾಸ್ಗಳಾಗುತ್ತೆ. ಇದು ಸ್ವಲ್ಪ ಗಮನ ಕೊಡಿ. ಆಮೇಲೆ ಲಗ್ನದಲ್ಲಿರುವಂತಹ ರಾಶಿಯಲ್ಲಿರುವಂಥ ಗ್ರಹಗಳನ್ನ ನೋಡ್ತಾ ಇದ್ದರೆ ಅನವಶ್ಯಕ ಕಿರಿಕಿರಿಗಳು, ಜಗಳಗಳು ವರ್ಕಿಂಗ್ ಎನ್ವೈರನ್ಮೆಂಟಲ್ಲಿ ಆಗ್ಬೋದು. ನೀವು ನಿಮಗೆ ಆ ಒಂದು ಯಾವುದಕ್ಕೂ ನೀವು ಸಮಾಧಾನದ ವ್ಯಕ್ತಿತ್ವ ಇದ್ದರೂ ಸಹ ನಿಮ್ಮನ್ನು ಕಾಲು ಕೆರ್ಕೊಂಬಂದು ಜಗಳ ಮಾಡುವಂಥವ್ರು ಇಂಥವ್ರು ಬರ್ತಾರೆ. ಅವಮಾನ ಮಾಡೋಕ್ಕೆ, ನಿಮಗೆ ನೋವು ಮಾಡೋಕ್ಕೆ ಬಂದು ಟೆನ್ಷನ್ ಕೊಡುವಂಥ ಸಾಧ್ಯತೆ ಅತಿ ಹೆಚ್ಚಾಗಿ ಇರುತ್ತೆ. ಇನ್ನು ಬೇರೆ ಯಾವ ಕಾಂಬಿನೇಷನ್ ಅಷ್ಟು ಚೆನ್ನಾಗಿಲ್ಲ. ಗುರುಗ್ರಹ ಮಾತ್ರ ಸ್ವಲ್ಪ ದಿನಗಳಲ್ಲಿ ಸಪ್ತಮ ಭಾವಕ್ಕೆ ಬರೋದ್ರಿಂದ ನನ್ನ ಪ್ರಕಾರ ವಿವಾಹದ ಅವಕಾಶಗಳು ಹೆಚ್ಚಾಗ್ತಾ ಹೋಗುತ್ತೆ. ನಾನು ಹೇಳೋದು ಯಾವಾಗಲೂ ಕೂಡ ಜಾತಕದ ಹೊಂದಾಣಿಕೆನೇ ಚೆನ್ನಾಗಿ ಮಾಡ್ಕೊಳ್ಳಿ ಅಂತೇಳಿ. ನಮ್ಮಲ್ಲಿ ಏನು ಮಾಡ್ತಾರೆ, ಗಣಕುಟ ಸಾಲಾವಳಿ ಅಂತ ಮಾಡ್ತಾರೆ. 30ರ 18 ಗಣ ಬಂದರೆ ಮದುವೆ ಆಗ್ಬೋದು ಅಂತ ಹೇಳ್ಬಿಡ್ತಾರೆ ಕ್ಲಿಯರ್ ಕಟ್ಟಾಗಿ, ಕಂಪ್ಯೂಟರೈಸ್ಡ್. ಅದನ್ನು ನಂಬೋಕೆ ಹೋಗ್ಬೇಡಿ. ಒಂದು ಜಾತಕದಲ್ಲಿ ಆಯುಷ್ಯ, ಆರೋಗ್ಯ, ಸಂತಾನ, ವ್ಯಕ್ತಿತ್ವ, ಸೈಕಲಾಜಿಕಲ್ ಟೆಂಡೆನ್ಸಿ ಇರುತ್ತೆ. ಕೆಲವರಿಗೆ ಮನೋರೋಗಗಳಿರುತ್ತೆ, ಅದು ಗೊತ್ತಾಗಲ್ಲ, ಜಾತಕದಲ್ಲಿ ಕಂಡುಹಿಡಿಬೋದು. ಜಾತಕದಲ್ಲಿ ಎಷ್ಟೋ ವಿಚಾರಗಳನ್ನ ನಾವು ಕಂಡುಹಿಡಿಬೋದು. ಬಟ್ ಅದನ್ನ ಬಿಟ್ಬಿಡ್ತೀವಿ ನಾವು. ಸುಮ್ಮನೆ ಗಣಕುಟ ಸಾಲಾವಳಿ ಅಂತ ನಂಬ್ತೀವಿ. ಅದನ್ನು ಯಾವ ಕಾರಣಕ್ಕೂ ಫಾಲೋ ಮಾಡಬೇಡಿ. ಕಂಪ್ಲೀಟ್ ಹಾರೋಸ್ಕೋಪ್ನ ಅನಾಲಿಸಿಸ್ ಮಾಡಿ ಮದುವೆ ಮಾಡ್ಕೋಬೇಕು. ಅದಾದಮೇಲೆ ಇನ್ನೊಂದು ಏನು ಅಂತಂದರೆ, ಗುರುಗ್ರಹದ್ದಾಯಿತು, ಶನಿಗ್ರಹದನ್ನು ನೋಡ್ತಾ ಇದ್ವಿ. ಶನಿಗ್ರಹದ ಇನ್ನು ಸದ್ಯಕ್ಕೆ ಬದಲಾವಣೆ ಇಲ್ಲ. ಇದರಿಂದ ಅನವಶ್ಯಕ ಓಡಾಟ ಅಂತ ಹೇಳಿದೆ. ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಸಣ್ಣ ಪುಟ್ಟ ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡ್ತಿರ್ತಾರೆ. ಈಗ ಕೆಲವರು ಹೊಸ ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡಿರ್ತಾರೆ. ಅಂಥವ್ರಿಗೆ ಬಹಳ ಮುಖ್ಯ ಆಗುತ್ತೆ, ಬಹಳ ಸಕ್ಸಸ್ನ ನೀವು ಕೊಡುತ್ತೆ. ಆಮೇಲೆ ಇದು ಒಳ್ಳೆಯ ಸಮಯ ಸಂಕ್ರಾಂತಿಯ ನಂತರದಲ್ಲಿ ಸ್ಟಾರ್ಟ್ ಮಾಡಿ. ಯಾಕೆಂದರೆ ಸೂರ್ಯಗ್ರಹ ಕೂಡ ಬಂದಾಯ್ತು ಇನ್ನೇನು. ಈಗ ಮಕರ ರಾಶಿಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ನನ್ನ ಪ್ರಕಾರವಾಗಿ ಉತ್ತಮವಾಗಿರುವಂಥ ಬದಲಾವಣೆ, ಪ್ರೋಗ್ರೆಸ್ಸು ಸಾಧ್ಯತೆ ಇರುತ್ತೆ. ಆಮೇಲೆ
ಸಾಲದ ಸಮಸ್ಯೆ ಇರುವಂಥವ್ರಿಗೆ ಸಾಲವನ್ನು ತೀರಿಸೋ ಸಾಧ್ಯತೆ ಅವಕಾಶಗಳು ಬರುತ್ತೆ. ನಾನು ತುಂಬ ಜನಕ್ಕೆ ಸಜೆಸ್ಟ್ ಮಾಡ್ತೀನಿ, ಸಾಲದಿಂದ ಹೊರಗಡೆ ಬರಬೇಕು ಅಂದರೆ ಒಂದು ದಿನದಲ್ಲಿ ಆಗಲ್ಲ. ಫೈನಾನ್ಷಿಯಲ್ ಡಿಸಿಪ್ಲಿನ್ ಬೇಕು, ಅದಕ್ಕೋಸ್ಕರ ದುಡ್ಡು ಕೂಡಾಕಬೇಕು, ಅದಕ್ಕೋಸ್ಕರ ಇನ್ಕಮ್ನ ಜಾಸ್ತಿ ಮಾಡ್ಕೋಬೇಕು, ಅನಾವಶ್ಯಕ ಖರ್ಚುಗಳನ್ನ ಕಮ್ಮಿ ಮಾಡ್ಕೊಂಡಿದ್ದು ಅಲ್ಲದೆ ಕೊನೆಗೆ ಪರಿಹಾರ. ಅದರ ಏನು ಪರಿಹಾರ? ಯಾವುದೋ ಪೂಜೆ ಮಾಡಿಸಿದ ತಕ್ಷಣ ದುಡ್ಡು ಬರಲ್ಲ. ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಲಕ್ಷ್ಮೀ ಜಪ, ಓಂ ಮಹಾಲಕ್ಷ್ಮಿಯೇ ನಮಃ ಅನ್ನೋ ಮಂತ್ರ ಒಂದು 101 ಸಲ ಪ್ರತಿದಿನ ಹೇಳೋದ್ರಿಂದ ಮ್ಯಾಜಿಕಲ್ ಆಗಿ ಕೆಲವರಿಗೆ ಹಣದ ಫ್ಲೋ ಹೆಚ್ಚಾಗುತ್ತಾ ಹೋಗಿದೆ. ಸೊ ಈ ಥರ ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಸಾಲದಿಂದ ಹೊರಗಡೆ ಬರ್ತೀವಿ. ಉದ್ಯೋಗ ಪ್ರಾಪ್ತಿಗೆ ನಾನು ಹನುಮಾನ್ ಕಾರ್ಯಸಿದ್ಧಿ ಮಂತ್ರ ಸಜೆಸ್ಟ್ ಮಾಡ್ತೀನಿ, ಮಾಡಿಸೋದಕ್ಕೂ ನಾನು ಸಜೆಸ್ಟ್ ಮಾಡ್ತೀನಿ. ಅದರಲ್ಲೂ ಕೂಡ ತುಂಬ ಜನಕ್ಕೆ ಉದ್ಯೋಗ ಪ್ರಾಪ್ತಿಯಾಗಿದೆ. ಬಟ್ ಉದ್ಯೋಗದಲ್ಲಿ ನನ್ನ ಪ್ರಕಾರ ಈ ರಾಶಿಯವರಿಗೆ ಭಾಳ ಅನುಕೂಲ ಸಿಗುತ್ತೆ. ನಮಸ್ಕಾರ.